ನನ್ನ ಆಚೆ ಕರ್ಕೊಂಡು ಹೋಗಿದ್ದ. ನಿಮ್ಗೂ ನಂಬಿಕೆ ಬಂದಿಲ್ವಾ? ಅವ್ನ್ ಬರಲ್ಲ ಅಂದ್ರು ನಾನೇ ಹೇಳ್ಕೊಂಡ್ ಕರ್ಕೊಂಡು ಹೋಗಿದ್ದೆ. ಯಾಕಂದ್ರೆ ಪಾಪ ಅವ್ನ್ಗೂ ಗೊತ್ತಿರುತ್ತೆ ನನ್ ಜೊತೆ ಆಚೆ ಬಂದ್ರೆ ಅವನೇ ಖರ್ಚು ಮಾಡ್ಬೇಕು ಅಂತ. ಅದಕ್ಕೆ ಈ ಸರಿ ಅವ್ನ್ಗೆ ಒಂದ್ ಚಾನ್ಸ್ ಕೊಟ್ಟೆ. ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಮುಟ್ಟಿದ್ರೆ ನಥಿಂಗ್ ಅಂತ ಅರ್ಥ. 2 ಬೆರಳಲ್ಲಿ ಒಂದ್ ಮುಟ್ಟು ಅಂದಿದ ತಕ್ಷಣ ಆದ್ರೆ ಅವ್ನ್ ಗ್ರಾಚಾರ ಹೆಂಗಿರುತ್ತೆ ಅಂದ್ರೆ ಅವ್ನ್ ದುಡಿಯೋದೇ ನನ್ಗೋಸ್ಕರ ಖರ್ಚು ಮಾಡಕ್ಕೆ ಅನ್ಸುತ್ತೆ. ಬಾಣಸ್ವಾಡಿ ರೋಡ್ ಅಲ್ಲಿ ಮ್ಯಾಕ್ಸ್ ಯೂನಿಸೆಕ್ಸ್ ಸಲೂನ್ ಗೆ ಕರ್ಕೊಂಡು ಹೋದ. ಲಾಸ್ಟ್ ಟೈಮ್ ಹೇರ್ ಕಟ್ ಮಾಡ್ಸಿದ್ದ. ಏನೋ ಒಂದ್ 2 ತಿಂಗಳು 3 ತಿಂಗಳು ಹಿಂದೆ ಅಲ್ಲಪ್ಪ, 1 ದಿನ ಹಿಂದೆ. ಆದ್ರೆ ನನ್ ಜೊತೆ ಬಂದಾಗೂ ಇನ್ನೊಂದ್ಸರಿ ಹೇರ್ ಕಟ್ ಮಾಡ್ಸಿದ. ಇನ್ನು ಬೇರೆ ತರ ಶೇಪ್ ಬೇಕಿತ್ತಂತೆ. ಲೈಫ್ ಅಲ್ಲಿ ಯಾವತ್ತು ಪೆಡಿಕ್ಯೂರ್ನೆಲ್ಲ ಮಾಡ್ಸಿರ್ಲಿಲ್ಲ. ಫಸ್ಟ್ ಟೈಮ್ ಅಂತ ಫುಲ್ ಎಕ್ಸೈಟೆಡ್ ಆಗಿದ್ದೆ. ಅವರು ಈ ಸೋಫಾ ಮೇಲೆ ಕುತ್ಕೊಳ್ಳಿ ಅಂದ್ರು. ಫುಲ್ ಖುಷಿಯಾಗಿದ್ದೆ. ಯಾಕಂದ್ರೆ ಫೀಟ್ ಮಸಾಜ್ ಮಾಡ್ತಿದ್ರು. ಯಾಕೆ ನನ್ ಫೀಟ್ ನಾನು ಇಷ್ಟ ದಿನ ಕೇರ್ ಮಾಡಿಲ್ಲ ಅನ್ನೋ ರಿಗ್ರೆಟ್ ಕೂಡ ಕಾಡ್ತಿತ್ತು. ಅವರಲ್ಲಿ ನನಗ್ ಗೊತ್ತಿಲ್ದಿರೋ ಕ್ರೀಮ್ ಎಲ್ಲ ಹಾಕಿ ಮಸಾಜ್ ಮಾಡ್ತಿದ್ರು. ನನ್ಗೆ ನಂದೇ ಆದಂತ ಫ್ಯಾಂಟಸಿ ತಲೆ ಓಡ್ತಿತ್ತು. ನನ್ ಕಾಲು ಹೆವಿ ಟರ್ನ್ ಆಗಿದೆ ಅಂತ ಈ ಪ್ಯಾಕ್ ನ ಹಾಕ್ತಿದ್ರು. ಅವ್ರು ಎಲ್ಲೂ ಕೂಡ ನಂಗೆ ನೋವಾಗೋ ತರ ಏನು ಮಾಡಿಲ್ಲ, ಎಷ್ಟು ಆರಾಮಾಗಿ ಮಾಡ್ತಿದ್ರು. ಎಲ್ಲ ಆದ್ಮೇಲೆ ನನ್ ಫೀಟ್ ಯಾಕೋ ನನ್ಗೆ ಬೇಬಿ ತರ ಅನ್ಸ್ತಿತ್ತು. ನನ್ ಪಾದಗಳನ್ನ ಮುದ್ದಾಡ್ಬೇಕು ಅನ್ಸ್ತಿತ್ತು. ಸೆಲ್ಫ್ ಕೇರ್ ಮಾಡ್ಕೊಳ್ಳೋದ್ರಿಂದ ಈ ರೇಂಜ್ ಖುಷಿ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಕೊನೆಗೂ ಅವನ ಹತ್ರ 500 ರೂಪಾಯಿನ ಖರ್ಚು ಮಾಡಿಸಿದೆ. ಸರ್ವಿಸ್ ಇಷ್ಟ ಆಯ್ತಂತ ಎಕ್ಸಲೆಂಟ್ ಅಂತ ಬರ್ದೆ. ಈ ಸರಿ ನಾನ್ ಖರ್ಚು ಮಾಡಿಸಿದ್ದೆಲ್ಲ ಅವನಿಗೆ ಅವನೇ ಚೂಸ್ ಮಾಡ್ಕೊಂಡಿದ್ದು. ನಾನಿರೋ ತನಕ ತೇಜನ್ ಲೈಫ್ ಅಲ್ಲಿ ನೆಮ್ಮದಿ ಅನ್ನೋದಿಲ್ಲ. ಮತ್ತೆ ಸಿಗುವ.